ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 10ನೇ ಅಧ್ಯಾಯ 9ನೆಯ ಶ್ಲೋಕ. ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಈ ಶ್ಲೋಕದಲ್ಲಿ ಯಾರು ನನ್ನಲ್ಲಿ ಮನಸ್ಸುಳ್ಳವರಾಗಿದ್ದಾರೋ, ಯಾರು ನನ್ನಲ್ಲಿ ಪ್ರಾಣವನ್ನು ಸಮರ್ಪಣೆ ಮಾಡಿದ್ದವರಾಗಿದ್ದಾರೆಯೋ, ಯಾರು ನನಗಾಗಿಯ ಜೀವನವನ್ನು ಅರ್ಪಿಸಿದವರಾಗಿದ್ದಾರೆಯೋ, ಮತ್ತು ಕಥೆಯಂತಹ ಬೋಧೆಯಂತಹ ಪರಸ್ಪರಂ ಅನ್ನುವಂಥ ವಿಚಾರಗಳು ಇಲ್ಲಿ ಬಂದಿದೆ. ನನ್ನ ವಿಚಾರವನ್ನು ಇನ್ನೊಬ್ಬರಿಗೆ ಯಾರು ಹೇಳ್ತಾರೋ, ಪಾಠಮ ಯಾರು ಮಾಡ್ತಾರೋ, ಪ್ರವಚನ ಯಾರು ಮಾಡ್ತಾರೋ, ಅವರು ತುಷ್ಯಂತಿ ರಮಂತಿ ಅಂತ ಹೇಳ್ತಾ ಇದೆ. ಬಹಳ ಸಂತೋಷವಾಗಿರ್ತಾರೆ, ಬಹಳ ನನ್ನನ್ನು ಆಧರಿಸುತ್ತಾರೆ, ಸುಖವಾಗಿರ್ತಾರೆ ಅಂತ. ಇಲ್ಲಿ ಭಗವಂತನ ಅಭಿಪ್ರಾಯ ಏನಂತಂದರೆ, ನನ್ನ ವಿಚಾರಗಳನ್ನು, ನನ್ನ ಸ್ವರೂಪವನ್ನು, ನನ್ನ ಸ್ಥಿತಿಗತಿಗಳನ್ನು ಯಾರು ತಿಳ್ಕೊಳ್ತಾರೋ ಮತ್ತು ಇನ್ನೊಬ್ಬರಿಗೆ ಅದನ್ನು ಯಾರು ಹೇಳ್ತಾರೋ, ಅವರು ನಿತ್ಯವಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ಕೊನೆಯಲ್ಲಿ ನನ್ನನ್ನೇ ಬಂದು ಅವರು ಸೇರುತ್ತಾರೆ. ಹಾಗಾಗಿ ಇಲ್ಲಿ ಭಗವಂತ ಹೇಳ್ತಾ ಇರೋದು ಕೇವಲ ಪೂಜೆಯನ್ನು ಮಾಡಿಕೊಂಡು ಹೋಗೋದಾಯಿತು, ಅಥವಾ ಸೇವೆಯನ್ನು ಮಾಡಿಕೊಂಡು ಹೋಗೋದಾಯಿತು, ಅಥವಾ ಓದಿಕೊಂಡು ಹೋಗೋದಾಯಿತು, ಕೇಳಿಕೊಂಡು ಹೋಗೋದಾಯಿತು, ಇಷ್ಟಕ್ಕೆ ಇಲ್ಲ. ನನ್ನನ್ನು ತಿಳಿದುಕೊಂಡು ನನ್ನ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಆ ಭಗವತ್ ಸ್ವರೂಪವನ್ನು ನನ್ನ ಮಾನವ ಕುಲಕ್ಕೆ ಯಾರು ಅಮೃತ ರೂಪವಾಗಿ ದಾರೆ ಎರೆಯುತ್ತಾರೆಯೋ ಅವರು ಅಮೃತಾತ್ಮರಾಗುತ್ತಾರೆ. ಬೋಧೆಯಂತಹ ಪರಸ್ಪರಂ ಅಂತ ಇಲ್ಲಿ ಪರರಿಗೆ, ಇನ್ನೊಬ್ಬರಿಗೆ ಹೇಳುವಂಥದ್ದು. ನೋಡಪ್ಪ, ಆತ್ಮತತ್ವ ಅನ್ನುವಂಥದ್ದು ಹೀಗಿದೆ, ಬ್ರಹ್ಮತತ್ವ ಅನ್ನುವಂಥದ್ದು ಹೀಗಿದೆ, ಸ್ವರೂಪ ನಿನ್ನ ಆತ್ಮ ಹೀಗಿದೆ, ಎಲ್ಲರ ಆತ್ಮ ಹೀಗಿದೆ, ಈ ಎಲ್ಲ ಜೀವಿಗಳು ಭಗವತ್ ಸ್ವರೂಪವಾಗಿವೆ. ಮಮೈವಾಂಸೋ ಜೀವಲೋಕೆ ಜೀವಭೂತ ಸನಾತನ ಅಂತ ಹೇಳ್ತಿದೆ. ಇಂಥ ಜೀವ ಚೈತನ್ಯವಾಗಿರುವಂಥದ್ದು ಬ್ರಹ್ಮ ಚೈತನ್ಯ ರೂಪವಾಗಿದೆ. ಈ ಬ್ರಹ್ಮ ಚೈತನ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಿ, ಈ ಬ್ರಹ್ಮ ಚೈತನ್ಯವನ್ನು ತಿಳಿದುಕೊಳ್ಳಿ, ನೀವು ಕೂಡ ಬ್ರಹ್ಮರಾಗಿರುತ್ತೀರಾ, ಬ್ರಹ್ಮ ಸ್ವರೂಪಿಗಳಾಗುತ್ತೀರಾ, ಮುಕ್ತರಾಗುತ್ತೀರಾ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಇದನ್ನು ಯಾರು ಹೇಳ್ತಾರೋ ಅವರು ವೇದ ಸಮಾನ ಅಂತ ಛಾಂದೋಗ್ಯ ಉಪನಿಷತ್ತು 6ನೇ ಅಧ್ಯಾಯದಲ್ಲಿ ಸ್ಪಷ್ಟೀಕರಣ ನೀಡುತ್ತದೆ. ಆಚಾರ್ಯವಾನ್ ಪುರುಷೋ ವೇದ ಅಂತ ಹೇಳುತ್ತೆ. ಯಾರು ಇದನ್ನು ತಿಳಿದುಕೊಂಡಿದ್ದಾರೋ ಅವರು ವೇದ ಸಮಾನವಾಗಿರತಕ್ಕಂಥ ಸ್ವರೂಪರು. ವೇದ ಮಾತೆಯನ್ನು ಎಷ್ಟು ಗೌರವಿಸುತ್ತೇವೆಯೋ ಅಷ್ಟು ಅವರು ಈ ಭೂಲೋಕದಲ್ಲಿ ಗೌರವಿಸಲ್ಪಡುತ್ತಾರೆ. ಅವರು ಹೇಳುವಂಥದ್ದೇ ಇಲ್ಲಿ ಏನಾಗಿದೆ, ಜಸ್ಟಿಫೈ ಆಗಿರುತ್ತದೆ. ಅವ್ರು ಹೇಳುವಂಥದ್ದೇ ಇಲ್ಲಿ ಜಜ್ಮೆಂಟ್ ಆಗುತ್ತದೆ. ಆಚಾರ್ಯರು ಹೇಳಿರುವಂಥದ್ದನ್ನು ಮೀರುವಂತಿಲ್ಲ. ಆಚಾರ್ಯರನ್ನು ಬಹಳಷ್ಟು ಕೊಂಡಾಡಿದೆ. ಯಥಾರ್ಥವತ್ ವಕ್ತಾ ಪುರುಷ ಅಂತ ಹೇಳುತ್ತೆ ತರ್ಕಶಾಸ್ತ್ರ. ಪುರುಷ ಅಂತಂದ್ರೆ, ಆಪ್ತ ಪುರುಷ ಅಂತಂದ್ರೆ ಯಥಾರ್ಥ ವಕ್ತಾಹ ಆಪ್ತ ಪುರುಷ ಅಂತ. ಆಪ್ತ ಪುರುಷ ಯಾರ ಅಂತಂದ್ರೆ ಆಚಾರ್ಯವಂತಹ. ಆಚಾರ್ಯವಂತ ಯಾರು ಅಂತಂದ್ರೆ ಆಚಿನೋ ಚರತಿ ಇತಿ ಆಚಾರ್ಯವಂತಹ, ಆತ್ಮನಿ ಚರತಿ ಇತಿ ಆಚಾರವಂತಹ. ಆತ್ಮಚಿಂತನೆಯನ್ನು ಮಾಡುವವನು, ಆತ್ಮ ಸ್ವರೂಪದಲ್ಲಿ ಇರುವವನು, ಬ್ರಹ್ಮಚಿಂತನೆಯನ್ನು ಮಾಡುವವನು, ಈ ಸರ್ವ ಪ್ರಪಂಚವು ಮಿಥ್ಯಾ ಎಂದು ತಿಳಿದುಕೊಂಡು ನಿತ್ಯವಾಗಿರ್ತಕ್ಕಂಥ ಬ್ರಹ್ಮಚಿಂತನೆಯಲ್ಲಿ ಯಾರು ತೊಡಗಿರುತ್ತಾರೆಯೋ ಅವರನ್ನು ಆಚಾರ್ಯವಾನ್ ಪುರುಷ ಅಂತ ಕರೀತಾರೆ, ಬ್ರಹ್ಮವಾನ್ ಪುರುಷ ಅಂತ ಕರೀತಾರೆ. ಆತನು ಭೂಲೋಕದ ದೇವತೆಯಾಗಿ, ಭೂಲೋಕದ ಗುರುವಾಗಿ, ಭೂಲೋಕದ ಜನರಿಗೆ ಬ್ರಹ್ಮ ತಿಳಿಸುವವನಾಗಿ, ಬ್ರಹ್ಮಜ್ಞಾನಿಯಾಗಿ, ಬ್ರಹ್ಮಸುಖಿಯಾಗಿರುತ್ತಾನೆ. ಅಂಥವರನ್ನ ಕೊನೆಗೂ ಕೂಡ ಉಪನಿಷತ್ ಹೇಳುತ್ತೆ ಬ್ರಹ್ಮಲೀನರು, ಬ್ರಹ್ಮಭೂತರು, ಬ್ರಹ್ಮಸ್ವರೂಪಿಗಳು ಅಂತ ಕರೆಯುತ್ತೆ. ಅವರು ಬ್ರಹ್ಮದಲ್ಲಿಯೇ ಸೇರಿ
ಬ್ರಹ್ಮವಾಗುತ್ತಾರೆ. ಆದ್ದರಿಂದ ಯಾರು ತುಷ್ಯಂತಿ ಚ ರಮಂತಿ ಚ, ಯಾರು ಹೇಳ್ತಾರೋ ಮತ್ತು ಯಾರು ತಿಳಿತಾರೋ, ತಿಳಿದವರೂ ಸಂತೋಷವಾಗಿರ್ತಾರ, ಇದನ್ನು ಹೇಳಿದವರು ಸಂತೋಷವಾಗಿರ್ತಾರ. ಹೇಳುತ್ತಲೇ ಒಂದು ಸಂತೋಷವನ್ನು ಪಡಿತಾರ, ಕೇಳುತ್ತಲೇ ಒಂದು ಸಂತೋಷವನ್ನು ಪಡಿತಾರ. ಈ ಬ್ರಹ್ಮ ಚಿಂತನೆಯನ್ನ ಹೇಳುವಾಗಲೂ ಸಂತೋಷ, ಕೇಳುವಾಗಲೂ ಸಂತೋಷ, ತಿಳಿದಾಗ ಇನ್ನೂ ಹೆಚ್ಚಿನ ಸಂತೋಷ ಅನ್ನುವಂಥ ಅಭಿಪ್ರಾಯವನ್ನ ಭಗವಂತ ಇಲ್ಲಿ ಹೇಳಿದ್ದಾನೆ. ಹರಿ ಓಂ ತತ್ಸತ್.